ಗಂಗಾ ಅವರೇ, ನಿಮ್ಗೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ. ಈ ರೀಲ್ಸ್ ಇದೆಯಲ್ಲ ನೀವು ಮಾಡಿದ್ದು, ಇದು ಆಲ್ಮೋಸ್ಟ್ ನೀವೇ ಹೇಳ್ದಂಗೆ 8 ಕೋಟಿ ಜನಕ್ಕೆ ರೀಚ್ ಆಗಿದೆ. ಎಷ್ಟು ದುಡ್ಡು ಬಂತು ನಿಮ್ಗೆ? ಮೇಡಮ್ ಎಂತ ಮಾತು ಕೇಳಿದ್ರಿ ನೋಡಿ. ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ₹1 ಬರುತ್ತಾ? ಆ ಇನ್ಸ್ಟಾಗ್ರಾಮ್ ಅವರು ಇವಾಗ ಕಂಡಿಡ್ದವ್ರಿಗೆ ಹೇಳ್ಬೇಕು, ದುಡ್ಡಾರು ಇದ್ದಿದ್ರೆ ಚೆನ್ನಾಗಿ ಒಂದು ಲೈಫ್ ಅವರು ಏನೋ ಆಗ್ತಿತ್ತು ಮೇಡಮ್. 8 ಕೋಟಿ ಜನ ನೋಡಿದಾರೆ ಅಂತಂದ್ರೆ ಎಷ್ಟು ದುಡ್ಡು ಬರ್ತಿತ್ತು? ಎಷ್ಟು ದುಡ್ಡು ಬರ್ತಿತ್ತು ಮೇಡಮ್. ಅಯ್ಯೋ ನಿಜ, ನಾನು ತಿಕ್ಲಿ ಅದಕ್ಕೆ ಹೇಳಿದ್ರು ಜನ ನಿನ್ ಹುಚ್ಚಿ ಅಂತ ಅನ್ನೋದು. ಅದೇ ವಿಡಿಯೋ ತಗೊಂಡಾಗ ಫೇಸ್ಬುಕ್ ಹಾಕಿದ್ರೆ ಏನೋ ಸ್ವಲ್ಪ ದುಡ್ಡಾರ ಬರ್ತಿತ್ತು. ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ದೆ, ಓಡ್ತಾ ಅದ್ರೆ ಜನ ರೀಚ್ ಆಯ್ತು, ಪ್ರೀತಿ ಕೊಟ್ರು. ಇದೆಯಾ ನಿಮ್ಮ ಹತ್ರ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ? ಯೂಟ್ಯೂಬ್ ಇವಾಗ ಫೇಸ್ಬುಕ್ ಏನಾಗಿದೆ ಮೇಡಮ್ ಅಂದ್ರೆ, ಫೇಸ್ಬುಕ್ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು. ಅದು ಯಾವಾಗ ಬರ್ತದೋ ಏನೋ ಗೊತ್ತಿಲ್ಲ, ಇನ್ನ ಹಾಕ್ತಾ ಇದೀನಿ ಅಷ್ಟೇನೆ. ಹಾಕ್ತಿದ್ದೀರಾ? ಈಗ ಎಷ್ಟೊಂದ್ ಜನ ನಿಮ್ಮ ಹತ್ರ ಬರ್ಡೇ ವಿಶಸ್ ಕೇಳ್ತಾರೆ, ಅಕ್ಕ ನಂಗ್ ಮಾಡ್ಕೊಡು, ಬರ್ಡೇ ವಿಶಸ್ ನಂಗ್ ಮಾಡ್ಕೊಡು ಹೇಳ್ತಾರೆ ಮೇಡಮ್. ಅವ್ರ ಹತ್ರ ನೀವು ಪೇ ಮಾಡಿಸ್ಕೊತೀರಾ? ಇಲ್ಲ ಮೇಡಮ್, ಎಲ್ಲಾದ್ರೂ ಉಂಟಾ? ಇಲ್ಲ ಮೇಡಮ್. ಹಂಗೆ ಏನಾರು ಕೇಳ್ತಾರೆ ಜನ, ಏನಾರು ಕೊಡ್ಬೇಕಾಕ, ಏನಾರು ಚಾರ್ಜಸ್ ತಗೊಂತೀರ ಅಂದ್ರೆ, ಅಯ್ಯೋ ಏನು ಬೇಡಪ್ಪ, ಏನು ಬೇಡ, ನಾವು ಆಮೇಲೆ ಸುಮ್ಮನೆ ಯಾಕೆ ಬೇಕು ಅವೆಲ್ಲ ಅಂತ ಅಂದ್ಬಿಟ್ಟು ಬೇಡ ಮೇಡಮ್, ಸುಮ್ಮನೆ ಪಾಪ ಅದು ಒಂದು ಪ್ರೀತಿ ಅಲ್ವಾ, ಆ ಪ್ರೀತಿಗೋಸ್ಕರ ನಾನು ಮಾಡ್ಕೊಡ್ತೀನಿ. ಅಂದ್ರೆ ನಿಮ್ಗೂ ಒಂದು ಅರ್ನಿಂಗ್ಸ್ ಆಗತ್ತಲ್ಲ ಅವಾಗ. ಅದೇ ನಮ್ಮ ಪರಿಸ್ಥಿತಿ, ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಮೇಡಮ್, ಇರೋರ ಹತ್ರ ತಗೋಬೋದು, ಇಲ್ದೇ ಇರೋರ ಹತ್ರ ಒಂದು ಪಾಪ ಕಾಲೇಜ್ ಹುಡುಗರು ಅವ್ರು ಇವರೆಲ್ಲ ಕೇಳ್ತಿರ್ತಾರೆ, ಕೆಲ್ಸಕ್ಕೆ ಹೋಗೋರು ಅವ್ರ ಹತ್ರ ನಾವು ಕೇಳೋಕೆ ಮನಸ್ಸೇ ಬರಲ್ಲ ಮೇಡಮ್. ಓಲಪ್ಪ ಈ ವಿಡಿಯೋನ ಒಂದು 10 ಜನಕ್ಕೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಏನು ನಿಮ್ಮ ಅರ್ನಿಂಗ್ ಪ್ಲಾಟ್ಫಾರ್ಮ್ ಏನು? ನೀವು ಇವಾಗ ಹೆಂಗೆ ದುಡಿತಿದ್ದೀರಾ ಮೇಡಮ್? ದುಡ್ಡು ಪ್ರಮೋಷನ್ಗಳು ಅಲ್ಪ ಸ್ವಲ್ಪ ಬರ್ತಾ ಇದ್ದಾವೆ. ನಮ್ಮಂಥವ್ರ ಪ್ರಮೋಷನ್ಗಳು ಸಿಗೋದೇ ಕಷ್ಟ, ಅದ್ರಲ್ಲಿ ಅಲ್ಪ ಸ್ವಲ್ಪ ಬರ್ತಾ ಇದ್ದಾವೆ. ಏನಿಲ್ಲ ಮೇಡಮ್, ನಮ್ದು ಮಿಲಿಯನ್ ರೀಚ್ ಆಗುತ್ತೆ. ನಮ್ದು ಪ್ರಮೋಷನ್ಗಳೆಲ್ಲ ಮಿಲಿಯನ್ 4-5 ಮಿಲಿಯನ್ 7-8 ಮಿಲಿಯನ್ ವರ್ಗೂ ರೀಚ್ ಆಗಿದೆ. ಅಂದ್ರೆ ಏನ್ ಗೊತ್ತಾ, ನಾವು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡ್ತಿಲ್ವಲ್ಲ ಅನ್ನೋದಷ್ಟೇನೆ. ಮಿಲಿಯನ್ಸ್ ಎಲ್ಲ ರೀಚ್ ಆಗ್ತಿದೆ. ಇವಾಗ ಸ್ವಲ್ಪ ಮೂವೀಸ್ ಎಲ್ಲ ಮಾಡ್ತಾ ಇದೀನಲ್ಲ, ಸ್ವಲ್ಪ ಸರಿ ಹೋಗ್ತಿದೆ. ಸೊ ಎಷ್ಟು ಮೂವೀಸ್ ಅಲ್ಲಿ ಮಾಡ್ತಿದ್ದೀರಾ ಗಂಗಾ ಅವರು? ಇವಾಗ ಯಾವ ಮೂವೀಸ್ ಅಲ್ಲಿ ಇದ್ದೀರಾ? ಸದ್ಯಕ್ಕೆ ಒಂದು 4 ಮೂವಿ ಮಾಡ್ತಾ ಇದೀನಿ. ಸದ್ಯಕ್ಕೆ 4 ಮೂವಿ. ಸೊ ಎಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಒಳ್ಳೆ ಕ್ಯಾರೆಕ್ಟರ್ ಮೇಡಮ್, ಜಾಸ್ತಿ ವೈರಲ್ ಮಾಡಂಗಿಲ್ಲ, ಜಾಸ್ತಿ ಹೇಳ್ಕೊಳಂಗಿಲ್ಲ. ಟೈಮ್ ಬರುತ್ತೆ, ಟೈಮ್ ಬಂದಾಗ ಇದಾಗ್ಲಿ ಅಂತ ಈಗಲೇ ಹೇಳ್ಕೊಂಡ್ಬಿಟ್ಟು. ಈ ಮೂವೀಸ್ ಎಲ್ಲ ಸಿಗೋದಕ್ಕೆ ರೀಲ್ಸೇ ಕಾರಣನಾ? ರೀಲ್ಸೇ ಕಾರಣ ಮೇಡಮ್, ನಿಜ ಪಕ್ಕ ರೀಲ್ಸ್. ಇದು ಬಂದು ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಏನೋ ಒಂದು ಜೀವನ ಕಟ್ಕೋಬಹುದು ಮೇಡಮ್. ಒಬ್ಬೊಬ್ಬರ ಜೀವನ ಹಾಳಾಗೋಗುತ್ತೆ, ಒಬ್ಬರ ಜೀವನ ಕಟ್ಕೋಬಹುದು. ಎಸ್. ಸೊ ಇವಾಗ ರೀಲ್ಸ್ ಬಿಟ್ಟು ಗಂಗಾ ಅವ್ರನ್ನ ಇವಾಗ ರೀಲ್ಸಲ್ಲೆಲ್ಲ ನೋಡಿದ್ದಾರೆ. ನಿಮ್ಮ ರೀಲ್ಸ್ಗಳು ನೋಡಿದವರೆಲ್ಲ ನಿಮಗೆ ವಿಚಿತ್ರವಾದ ಕಮೆಂಟ್ಸ್ಗಳನ್ನೂ ಹಾಕ್ತಾರೆ. ಸೊ ಅಪಾರ್ಟ್ ಅಂದರೆ ಅದನ್ನು ಬಿಟ್ಟು ಹೇಳೋದಾದರೆ ನಿಮ್ಮ ರಿಯಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳಿ. ನಾನು ಮನೇಲಿ ನಾರ್ಮಲ್ ಆಗಿ ಇರ್ತೀನಿ. ಏನೋ ವೈಲೆಂಟ್ ಆಗಿದ್ರೆ ನಾನು ಗಡ್ಡ ಬಿಟ್ಟೋಗ್ತೀನಿ ಇಷ್ಟೊತ್ತಿಗೆ. ಅಲ್ಲ, ಅವ್ರು ಕೇಳ್ತಿರ್ತಾರೆ ಹೆಂಗ್ ಸಂಸಾರ ಮಾಡ್ತಾರೆ ಗಂಗಕ್ಕ ನಿನ್ ಗಂಡ ನಿನ್ ಜೊತೆಗೆ? ಮಾಡ್ತಾರೆ, ಮಾಡಲೇಬೇಕಲ್ಲ, ಕಟ್ಕೊಂಡ್ಮೇಲೆ ಸಂಸಾರ ಮಾಡಲೇಬೇಕಲ್ಲ, ಮಾಡ್ತಾರೆ. ಅವ್ರ ಹತ್ರನು ಹಂಗೆ ಜಗಳ ಆಡ್ತಿರ್ತೀರಾ? ಒಂದ್ಸತಿ ಕೋಪ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಕೋಪ ಬಂದ್ರೆ ತಡಿಯಲ್ಲ ನಾನು. ಮನೇಲಿರೋ ಐಟಮ್ಸ್, ಕೆಲವು ಕಡೆ ಗಂಡಸರುಗಳು ಕೋಪ ಬಂದ್ರೆ ಅದಿದ್ದು ಐಟಮ್ಸ್ ಹೊಡೆದಾಕ್ತಾರೆ, ನಾನು ನಮ್ಮನೇಲಿ ಹೊಡೆದಾಕ್ತೀನಿ. ನೀವೇ ಒಂದು 10 ಮೊಬೈಲ್ ಹೊಡೆದಾಕ್ಬಿಟ್ಟಿದ್ದೀನಿ. ಅದಕ್ಕೆ ದೇವ್ರು ಶಿಕ್ಷೆ ಕೊಟ್ಟಾನೆ ನಿಮ್ಗೆ ಕಡೆಗೆ. ಈ ಮೊಬೈಲ್ ವ್ಯಾಲ್ಯೂ ಯಾವಾಗ ಗೊತ್ತಾಗಿದ್ದು ಅಂತಂದ್ರೆ ಈ ಇನ್ಸ್ಟಾಗ್ರಾಮಿಗೆ ಬಂದ್ಮೇಲೆ. ಒಂದು 10 ಮೊಬೈಲ್ ಹೊಡೆದಾಕ್ಬಿಟ್ಟಿದ್ದೀನಿ ಗಂಡನ ಜಗಳ ಆಡ್ಕೊಂಡು. ಇವಾಗ ಅದ್ರ ಬೆಲೆ ಗೊತ್ತಾಗ್ತಿದೆ. ಅದ್ರ ಶಾಪ ಅನ್ಸುತ್ತೆ, ಮೊಬೈಲ್ ಹೊಡೆದಿರೋ ಶಾಪ. ಮೊಬೈಲ್ಗಳು ಶಾಪ ಹಾಕ್ಬಿಟ್ಟು ಇವಾಗ ರೀಲ್ಸ್ ಮಾಡಕ್ ಮೊಬೈಲ್ಗಳು ಇಲ್ದಂಗಾಗಿದೆ. ಒಂದು ಐಫೋನ್ ತಗೋಬೋತಾರೆ ರೀಲ್ಸ್ ಮಾಡೋದು. ತಗಂತೀನಿ ಮೇಡಮ್, ಏನ್ ಹಿಂಗೆ ಇರ್ತೀವ, ಇರೋರು ಹಿಂಗೆ ಇರ್ತೀವ. ಒಂದಲ್ಲ ಒಂದ್ ದಿವಸ ನಮಗೂ ಬರ್ತೀವಿ ಟಾಪ್ ಅಲ್ಲಿ. ಅವಾಗ ತಗೋತೀರಾ? ಹೆಂಗೆ ನಿಮ್ಮ ಹಸ್ಬೆಂಡ್ ಹೆಂಗ್ ಸಪೋರ್ಟ್ ಮಾಡ್ತಾರೆ? ಮೇಡಮ್ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯ್ತು ಅವ್ರಿಗೂ. ಮಾಡ್ಕೊಂಡು ಹೋಗೆ, ಏನ್ ನೀನ್ ತಪ್ಪು ಮಾಡ್ತಿದ್ಯಾ, ಮಾಡ್ಕೊಂಡು ಹೋಗು, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವಾಗ ರೇಗ್ತಾ ಇರ್ತಾರೆ, ಅದೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಹೆಂಗೆ ನಿಮ್ಮ ಹಸ್ಬೆಂಡ್, ನಿಮ್ದು ಅರೇಂಜ್ ಮ್ಯಾರೇಜಾ ನಿಮ್ದು ಲವ್ ಮ್ಯಾರೇಜಾ? ಹೇಳಿದ್ರೆ ಯಾರು ನಂಬಲ್ಲ. ಲವ್ ಮ್ಯಾರೇಜು ಹೆಂಗ್ ಲವ್ ಆಯ್ತು ಅವ್ರಿಗೆ? ಆಯ್ತು ಮೇಡಮ್, ಅದೇ ಹೆಂಗೋ ಆಯ್ತು, ಆಗ್ಬಾರ್ದಾಗಿತ್ತು, ಆಗೋಗ್ಬಿಡ್ತು. ಮದ್ವೆ ಆದ್ಮೇಲೆ ಆಗ್ಬಾರ್ದಾಗಿತ್ತು ಅಂತಾರಲ್ಲ, ಇಂಟರ್ವ್ಯೂ ನೋಡದ್ಮೇಲೆ ಆ ಗಂಡ ಜೀವಕ್ಕೆ ಹೆಂಗ್ ಅನಿಸ್ಬೇಡ ಹೇಳಿ? ಅಯ್ಯೋ ಬನ್ನಿ ಮೇಡಮ್, ಈ ಲವ್ ಪವ್ ಎಲ್ಲ ಈಗ ಮಾಡಬಾರ್ದು ಮೇಡಮ್, ಸುಮ್ಮನೆ ಅವೆಲ್ಲ ಟೈಮ್ ವೇಸ್ಟ್ಗಳು. ಅವಾಗೆಲ್ಲ ಏನೋ ಒಂದು ಕ್ರೇಜ್ ಇತ್ತು, ಒಂದು ಲವ್, ನನಗೊಂದು ಬಾಯ್ ಫ್ರೆಂಡು, ನನಗೊಂದು ಗರ್ಲ್ ಫ್ರೆಂಡ್ ಅವರೇ ನೋಡ್ರಪ್ಪ ಅಂತಂದ್ಬಿಟ್ಟು ಏನೋ ಒಂದು ತೋರ್ಸ್ಕೊಳಕ್ಕಂತ ಲವ್ ಮಾಡ್ತಾರೆ. ಇವಾಗ ಮನ್ಸಿಂದನೂ ಲವ್ ಮಾಡ್ತಾರೆ ಮೇಡಮ್. ನಾವು ಎರಡೂ ಮಾಡಿದ್ವಿ, ತೋರ್ಸ್ಕೊಳಕ್ಕೂ ಮಾಡಿದ್ವಿ, ಮನ್ಸಿಂದನೂ ಮಾಡಿದ್ವಿ. ಲಾಸ್ಟ್ ಗಂಟ ಹಾಕ್ಬಿಟ್ಟು ಇವಾಗ ಒಂದು ಮಗುನೂ ಇದೆ. ಇವಾಗ ಮಗು ಇಷ್ಟೇನ ಲೈಫ್ ಇದೆ, ಲವ್ ಅನ್ಸುತ್ತೆ. ಇವಾಗ ಏನು ಲವ್ವೇ ಇಲ್ಲ ಮೇಡಮ್. ಹಂಗಂದ್ರೆ ಇವಾಗೇನು ಹುಡುಗಿರು ಫಸ್ಟ್ ನಾವು ಸೆಟ್ಲ್ ಆಗ್ಬೇಕು, ದುಡ್ಡು ಮಾಡ್ಕೋಬೇಕು, ಆಮೇಲೆ ಮದ್ವೆ ಆಗ್ಬೇಕು ಅಂತ ಇವಾಗ 33 ವರ್ಷ 35 ವರ್ಷ ಆದ್ರೂ ಮದ್ವೆ ಆಗ್ತಿರಲ್ಲ. ಅದೇ ಒಳ್ಳೇದು ಅಂತೀರಾ?
ಇವಾಗ ಸ್ವಲ್ಪ ನೋಡಿದ್ರೆ ಅದೇ ಒಳ್ಳೇದು ಅನ್ಸುತ್ತೆ. ಬಟ್ ಕಡೆವರೆಗೂ ಪ್ರೀತಿ ಇರಲ್ಲ ಮೇಡಮ್. ಅದು ಆ ಮದುವೆಗಳಲ್ಲಿ ಅಂಥ ಮದುವೆಗಳಾದ್ರೆ ಓಕೆ ಸೆಟ್ಲ್ ಆಗ್ರಿ, ಚೆನ್ನಾಗಿರ್ರಿ, ಬೇಡ ಅಂತ ಹೇಳ್ತಾ ಇಲ್ಲ. ಅಂದರೆ ಏನಪ್ಪ ಅಂತಂದರೆ ಒಂದು ಮನಸ್ಸಿರೋ ಹುಡುಗನ ನೋಡಿ ಪ್ರೀತಿ ಮಾಡ್ಬೇಕಷ್ಟೇ. ನಿಮ್ಮ ಹುಡುಗನಿಗೆ ಯಾವ ಥರ ಮನಸ್ಸಿದು? ಮನಸ್ಸೈತೆ ಮೇಡಮ್, ದೊಡ್ಡ ಮನಸ್ಸು ಸಹಿಸ್ಕೊಂಡವ್ರಲ್ಲ, ದೊಡ್ಡ ಮನಸ್ಸೇ ಐತೆ. ಹೆಂಗ್ ಇಷ್ಟಪಟ್ರು ಅವರೇ ಪ್ರಪೋಸ್ ಮಾಡಿದ್ದ ನಿಮ್ಗೆ ಅಥವಾ ನೀವು? ಮೇಡಮ್ ನಂಬಲ್ಲ ಬಿಡಿ, ನಾನು ಹೇಳಿದ್ರೆ. ನೀವೇ ಪ್ರಪೋಸ್ ಮಾಡಿರ್ತೀರಾ? ಅವರೇ ಮಾಡಿರೋದು. ಅವರೇ ಮಾಡಿದ್ದ? ನಂಬಲ್ಲ, ಆದ್ರೂ ಅವರೇ ಮಾಡಿರೋದು. ನಿಜ ಮೇಡಮ್, ನನ್ಗೆ ಯಾರು ಪ್ರಪೋಸ್ ಮಾಡೋ ಫೇಸ ಮೇಡಮ್ ನಂದು ಅಲ್ವಾ? ಚೆನ್ನಾಗಿದ್ದೀರಾ ಗಂಗಕ್ಕ ನೀವು. ಏನ್ ಕಮ್ಮಿ ಆಗಿದೆ ನಿಮ್ಮಲ್ಲಿ? ನಿಮ್ಮ ಸ್ಮೈಲು, ನಿಮ್ಮ ಕಣ್ಣು ಹೈಲೈಟ್ ನಿಮ್ ಫೇಸ್ ಅಲ್ಲಿ. ಮೇಡಮ್ ಕಲ್ಲರ್ ಇಲ್ವಲ್ಲ ಮೇಡಮ್? ಕಲ್ಲರ್ ಏನು, ಕ್ರಿಶ್ಚಿಯನ್ ಕಲರು ಕಪ್ಪೆ. ಹಂಗಂತ ಕ್ರಿಶ್ಚಿಯನ್ ಯಾರು ಇಷ್ಟಪಡಲ್ವಾ? ಎಲ್ರು ಇಷ್ಟಪಡ್ತಾರೆ. ಏನಕ್ಕೆ ಇಷ್ಟಪಟ್ರಂತ ನಿಮ್ಮ ಹಸ್ಬೆಂಡ್ ನಿಮ್ನ? ಹೇರ್ಸ್, ಲಾಂಗ್ ಹೇರ್. ಏರ್ಸ್ ನೋಡಿ ಹಿಂದೆ ಮುಂದೆ ಹೋಗ್ತಿದ್ರಲ್ಲ ಕೆಲಸದಲ್ಲಿ. ನನಗೆ ವರೈನ್ ಮಲರ್ PVR ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅಯ್ಯೋ ಬ್ಯಾಕ್ ಗ್ರೌಂಡ್ ಇದೆ ಮೇಡಮ್ ಬೇಜಾನು. ಸ್ಕರ್ಟ್ ಆಫ್ ಸ್ಕರ್ಟ್ ಎಲ್ಲ ಹಾಕೊಂಡು ಅದು ಇದ್ದಿದ್ದು ಯೂನಿಫಾರ್ಮೇ ಆ ಥರದ. PVR ಎಲ್ಲ ಹಾಗೇನೆ. ಓರಿಯೋನ್ ಮಾಲಲ್ಲಿ ವರ್ಕ್ ಮಾಡ್ತಿದ್ರಾ ನೀವು? ಅಲ್ಲಿ ಲವ್ ಆಗಿದ್ದು ಮೇಡಮ್. ಅಲ್ಲಿ ಲವ್ ಆಗಿದೆ. ಹೆಂಗೆ, ಯಾವ ತರ? ಹಿಂದೆ ಮುಂದೆ ಅವ್ರು, ನಾನು ಸೀನಿಯರು, ಅವ್ರು ಜೂನಿಯರು, ಅವ್ರ ಮೇಲೆ ಇದ್ ಮಾಡ್ತಿದ್ದೆ ನಾನು. ಏನಿಲ್ಲ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಹಂಗೆ ಹಿಂಗೆ ಅಂತ ಸ್ವಲ್ಪ ಮೇಂಟೆನೆನ್ಸ್. ನನ್ನ ಹಿಂದೆಗಡೆ ಒಂದು 4-5 ಜನ ಹುಡುಗಿರು, ಫ್ರೆಂಡ್ಸು, ನಾವ್ ಹೇಳ್ದಂಗೆ ನಡಿಬೇಕು. ಗೊತ್ತಲ್ಲ ಜೂನಿಯರ್ಸ್ ಹೆಂಗ್ ಆಟ ಆಡಿಸ್ತೀವಿ ಅಂತ. ಹಂಗ ಆಟ ಆಡಿಸಿ ಆಮೇಲೆ ಅವ್ರು ನನ್ನ ಲೈಫಲ್ಲಿ ಆಟ ಆಡ್ಬಿಟ್ರು. ಅವ್ರನ್ನ ಕೆಲಸದಲ್ಲಿ ಆಟ ಆಡಿಸಿ ನಿಮ್ಮನ್ನ ರಿಯಲ್ ಲೈಫಲ್ಲಿ ರಿಯಲ್ ಆಗಿ ಆಟ ಆಡ್ಸಂಗ್ ಆಗೋಯ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.